ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ನೊಳಗೆ ನಾನು ಒಂದು ಕೆಲಸ ಮಾಡ್ತೀನಿ. ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಐತ್ರಿ, ಅದನ್ನ ಓದ್ತೀನಿ. ನಿಮ್ ಕಡೆ ಬುಕ್ ಇಲ್ಲಂದ್ರು ಕೇಳಿಸ್ಕೊಂಡು ಇಲ್ಲಿ ಇತ್ತಂದ್ರಂತೂ ಓಪನ್ ಮಾಡಿಡ್ರಿ. ಹಂಗ ಮತ್ತೆ ಬಾಬು ಸರ್ ಓದ್ತಾರಂತ ನೀವು ಓದಿ ಸರ್, ಇತ್ತಂದ್ರೆ ಓಪನ್ ಮಾಡಿ ಇಟ್ಬಿರಿ, ನೋ ಪ್ರಾಬ್ಲಮ್. ಮ್ಯಾಗ್ನೆಟಿಕ್ ಫಿನಾಮಿನಾ ಆರ್ ಯೂನಿವರ್ಸಲ್ ಇನ್ ನೇಚರ್ ಅಂತ. ಅಂದ್ರೆ ಈಗ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ಬಿಡ್ತೀನಿ ನೋಡ್ರಿ ಫಸ್ಟಿಗೆ. ಈ ಆರೆಸ್ಟೆಡ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದ. ಅವ ಏನ್ ಹೇಳಿದ, ಕರೆಂಟ್ ಒಂದು ವೈರ್ನಾಗ ಫ್ಲೋ ಅಂತಂದ್ರ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ ಅಂತ. ಹ್ಞೂನ್ರಿ, ಇದು ಒಂದಾದ. ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, ಅರ್ತ್ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಐತೆ, ಅರ್ತ್ ಸ್ವಂತ. ಇಟ್ಸ್ ಓನ್, ಅರ್ತ್ ಹ್ಯಾಸ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತಾರೆ. ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಮತ್ತೆ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿಬೇಕು. ಇನ್ನೂ ತನಕ ಸೈಂಟಿಸ್ಟ್ಸ್ಗೆ ಇಷ್ಟು ವರ್ಷ ಸೈನ್ಸ್ ಡೆವಲಪ್ ಆಗೈತಿ, ಹಂಗ ಟೆಕ್ನಾಲಜಿ ಭಾಳ ಮುಂದುವರೆದೈತಿ. ಈಗೆಲ್ಲ ಹಿಂಗಂತಿರ್ತಾರಲ್ಲ, ಇಷ್ಟೆಲ್ಲ ಇದ್ರೂ ಅರ್ಥದ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಏನು ಕಾರಣ ಅಂತ ಗೊತ್ತಾಗಿಲ್ಲ ಇನ್ನು ತನಕ. ನೀವು ಗೂಗಲ್ನಾಗ ಹೋಗಿ ಸರ್ಚ್ ಮಾಡ್ರಿ, ಪ್ರೊಬಾಬಿಲಿಟಿ ಐತಿ, ದಿಸ್ ಮೈಟ್ ಬಿ ದ ರೀಸನ್, ದಿಸ್ ಇಸ್ ದ ಸ್ಟ್ರಾಂಗ್ ರೀಸನ್, ಬಟ್ ವಿ ಆರ್ ನಾಟ್ ಶೋರ್ ಅಂತಾರ. ಹ್ಞೂನ್ರಿ, ಅದನ್ನ ನಾವು ಸ್ಪಿರಿಚುವಾಲಿಟಿ ಕಡೆ ಹೋದ್ರೆ ಅಥವಾ ಇಂಡಿಯನ್ ವೇದಾಸ್ ಕಡೆ ಎಲ್ಲ ಹೋದ್ರೆ ನನ್ಗೆ ಗೊತ್ತಿಲ್ಲ ಅದ್ರಾಗ ಏನ್ ಕೊಟ್ಟಾರಂತ. ಅದ್ರಾಗ ಅದಾವ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಹಾಕ್ಬಾರ್ದು, ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕ್ಬಾರ್ದು. ಈಗ ಒಂದು ಮಜಾ ನೋಡ್ರಿ, ನೀವು ಹಾಗೆ ವಿಚಾರ ಮಾಡ್ರಿ. ಸೈನ್ಸ್ನವ್ರು ಹೆಂಗ್ ಮಾತಾಡ್ತಾರಂದ್ರೆ, ಅಂದ್ರೆ ಸೈನ್ಸು ಉಪಯೋಗ ಇಲ್ಲ ಅಂತ ಹೇಳೋದಿಲ್ಲ. ಸೈನ್ಸ್ ಏನ್ ಮಾಡ್ತದೆ ಹೇಳ್ರಿ, ಟ್ರೂತ್ ಅನ್ನ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡತ್ತೆ. ವಾಟ್ ಇಸ್ ದ ಟ್ರೂತ್ ಅಂತ ಅವ್ರೊಂದು ಬೇರೆ ವೇ ಐತಿ ಟ್ರೂತ್ ಅನ್ನ ಎಕ್ಸ್ಪ್ಲೋರ್ ಮಾಡೋದು. ಸ್ಪಿರಿಚುವಾಲಿಟಿನೂ ಟ್ರೂತ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತೈತಿ, ಮೆಥಡ್ಸ್ ಬೇರೆ. ಹ್ಞೂನ್ರಿ, ಈಗ ಲೇಟೆಸ್ಟ್ ಆಗಿ ಒಂದು ಅಮೆರಿಕಾದ ಯೂನಿವರ್ಸಿಟಿ, ಅದ್ರ ಹೆಸರು ನೆನಪಾರಿದೆ ನಾನು, ಅವರು ಒಂದು ಡಿಸ್ಕವರಿ ಮಾಡ್ಯಾರ, ಇನ್ವೆನ್ಷನ್ ಡಿಸ್ಕವರಿ ಮಾಡ್ಯಾರ. ಏನಂತ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ ಕ್ಯಾನ್ಸರಸ್ ಸೆಲ್ಸ್ ಸಾಯ್ತಾವ ಬಾಡಿ ಒಳಗ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಏನ್ ಸರ್ ಅಂದ್ರೆ, ಏಕಾದಶಿ ಅಂತ ನಾವು ಮಾಡ್ತೀವಲ್ಲ, ಇದು ಸಾವಿರಾರು ವರ್ಷಗಳಿಂದ ನಾವು ಮಾಡ್ಕೊಂತ ಬಂದಿವಿ. ಅದು ನಿಮ್ ಮನೆಗೆ ಹಾಕ್ತಾರೆ, ಇವತ್ತು ಏಕಾದಶಿ ಏನ್ ಮಾಡ್ತೀವಿ ನಾವು. ಯಾಕಂದ್ರೆ ನಮ್ ದೇಶದೊಳಗೆ ಏನಾಗ್ಬಿಟ್ಟೈತಿ, 90% ನಮ್ ದೇಶದೊಳಗೆ ಏನ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಎಲ್ಲ ಸೈಂಟಿಫಿಕ್ ಇರುತ್ತೆ. 10% ಅದರಾಗ ಸೂಪರ್ಸ್ಟಿಷನ್ ಆಡ್ ಆಗ್ಬಿಟ್ಟಿದ್ದಕ್ಕೆ ನಾವೆಲ್ಲ ಡೌಟ್ ಮಾಡಕ್ ಶುರು ಮಾಡ್ತೀವಿ. ಓಕೆ, ಈ ಅಲ್ಲೇ ವೇದಗಳೊಳಗೆ ನಾವು ಅಲ್ಲಿ ಹೋದ್ರೆ ಅಲ್ಲೇ ಇದು ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಇದೆ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕಿರುತ್ತೆ. ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ನೊಳಗೆ ಎಲ್ಲಿ ತನಕ ಹೋಗ್ತದೆ ಅಂದ್ರೆ, ಈಗ ಅರ್ತ್ ಮ್ಯಾಗ್ನೆಟಿಸಮ್ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬರುತ್ತಿದ್ರ ಈ ಚಾಪ್ಟರ್ನಾಗ. ಇದು ನಿಮ್ಗೆ ಗೊತ್ತಿರ್ಬೇಕು. ಏನಂದ್ರೆ ಒಂದು ಮ್ಯಾಗ್ನೆಟ್ ಹಿಂಗ್ ಸಸ್ಪೆಂಡ್ ಮಾಡಿದ್ರೆ ಅದು ನಾರ್ತ್ ಸೌತ್ ಡೈರೆಕ್ಷನ್ ನೊಳಗೆ ಓರಿಯೆಂಟ್ ಆಗಿ ನಿಂತು ಬಿಡ್ತೈತಿ. ಡಿಸ್ಟರ್ಬ್ ಮಾಡ್ರಿ ಮತ್ತೆ ನಾರ್ತ್ ಸೌತ್ ಡೈರೆಕ್ಷನ್ ನಾಗ ನಿಂತಿರುತ್ತೆ. ಇದು ಪರ್ಟಿಕ್ಯುಲರ್ಲಿ ನ್ಯಾವಿಗೇಷನ್ ಮಾಡೋಬೇಕಾದ್ರೆ ಯೂಸ್ ಆಗುತ್ತೆ ಶಿಪ್ ನೋಡೋದು. ಹ್ಞೂನ್ರಿ, ಅಂಡ್ ಈವನ್ ಏರೋಪ್ಲೇನ್ಸ್ ನೋಡೋದು. ಈಗ ನೀವು ಶಿಪ್ ನೋಡಕ್ ಹೋದಾಗ ಕ್ಲೌಡಿ ಡೇ ಐತಂತ ಕಂಪ್ಲೀಟ್ಲಿ, ಅದು ಸನ್ ಇದ್ರೆ ಒಂದ್ ಅಂದಾಜ್ ಮಾಡ್ಬೋದು ನಾವು. ಇಲ್ಲಿದ್ದ ಸ್ವಲ್ಪ ಬಿಡ್ಲಿ ಬರಾಕತ್ತಲ್ಲ ಅಂದ್ರೆ ನಾವು ದಿಸ್ ಇಸ್ ಈಸ್ಟ್, ಅಪೋಸಿಟ್ ವೆಸ್ಟ್, ಯಾವ್ದು ನಾರ್ತ್ ಸೌತ್ ಅಂದ್ರೆ ಕಂಪ್ಲೀಟ್ಲಿ ಕ್ಲೌಡೆಡ್ ಇತ್ತಂದ್ರೆ ಅದು ಸಮುದ್ರದೊಳಗೆ ನಿಂತಿಕೊಡ್ರಿ. ಎಲ್ಲಿ ನೋಡಿದ್ರು ನೀರ, ಯಾವ ಡೈರೆಕ್ಷನ್ ಹೆಂಗ್ ಗೊತ್ತಿರ್ತೀರಿ, ಎವ್ರಿಥಿಂಗ್ ಲುಕ್ಸ್ ಸೇಮ್. ನಿಮ್ಮೊಂದು ಪರ್ಟಿಕ್ಯುಲರ್ ಕಂಟ್ರಿಗೆ ಹೋಗ್ಬೇಕಾಗೈತಿ. ಸೊ ಅಲ್ಲೇ ಈ ಮ್ಯಾಗ್ನೆಟಿಕ್ ಕಂಪಾಸ್ ಯೂಸ್ ಆಗ್ತದೆ ಡೈರೆಕ್ಷನ್ ತೋರ್ಸ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, ಮೋಸ್ಟ್ ಆಫ್ ದ ಬರ್ಡ್ಸ್, ಐ ಆಮ್ ನಾಟ್ ಶೋರ್ ಆಲ್ ಬರ್ಡ್ಸ್ ಅಂತ, ರೋಬೋಟ್ 2 ನೀವು ನೋಡಿದ್ರೆ ಪಕ್ಷಿರಾಜನ್ ಅಂತ ಅದು ನೀವು ನೋಡಿದ್ರೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತ ಹೇಳ್ತೀನಿ, ಬರ್ಡ್ಸ್ಗೆ ಇನ್ಬಿಲ್ಟ್ ಮ್ಯಾಗ್ನೆಟಿಕ್ ಕಂಪಾಸ್ ಇರುತ್ತಂತ ಬ್ರೈನ್ ಒಳಗೆ. ದೇ ಕ್ಯಾನ್ ಸೆನ್ಸ್ ವಿಚ್ ಇಸ್ ನಾರ್ತ್, ವಿಚ್ ಇಸ್ ಸೌತ್. ಮ್ಯಾಗ್ನೆಟಿಕ್ ಕಂಪಾಸ್ ಯೂಸ್ ಮಾಡಲಾರ್ದ ಅವು ಗೊತ್ತಾಗುತ್ತೆ ಕಂಪ್ಲೀಟ್. ಈಗ ಅವು ಸ್ಕೈ ಒಳಗೆ ಫ್ಲೈ ಆಗ್ಬೇಕಾರೆ ಎವ್ರಿಥಿಂಗ್ ಸೀಮ್ಸ್ ಸೇಮ್. ಹಂಗಿದ್ದಾಗೂ ಅವು ಇದ್ದ ನಾರ್ತ್ ಇದ್ರ ಸೌತ್. ಇಲ್ಲೇ ಮಾಗಡಿ ಅಂತ ಒಂದು ಊರೈತಿ, ಎಷ್ಟು ಮಂದಿ ಆ ಮಾಗಡಿ ಕೆರೆಗೆ ಹೋಗಿರಿ? ಮಾಗಡಿನ ಗೊತ್ತೆ? ಓಕೆ, ದಟ್ಸ್ ಗುಡ್. ಅಲ್ಲೇ ಎವ್ರಿ ವಿಂಟರ್ಗೆ ನಿಯರ್ಲಿ ಡಿಸೆಂಬರ್ ಟೈಮಿಗೆ ಬೇರೆ ಬೇರೆ ಕಂಟ್ರಿದಿಂದ ಬರ್ಡ್ಸ್ ಬರ್ತಾವ. ಏರೋಪ್ಲೇನ್ ಬರ್ತಾರೆ. ಯಪ್ಪ, ಆಸ್ಟ್ರೇಲಿಯಾದಿಂದ ಇಂಡಿಯಾಗೆ ಬರ್ತಾವ ಫ್ಲೈ ಮಾಡುವಂತ.
ಎಕ್ಸಾಕ್ಟ್ಲಿ ಇಂಡಿಯಾ ಬಂದು, ಕರ್ನಾಟಕ ಬಂದು, ಗದಗ ಜಿಲ್ಲಾ ಬಂದು, ಮಾಗಡಿ ಕೆರೆಗೆ ಬಂದು, ಲೊಕೆಟಾಗಿ ಬಂದು ಕೊಡ್ಬೇಕಂದ್ರೆ ಗೂಗಲ್ ಮ್ಯಾಪ್ಸ್ ಇರಂಗಿಲ್ಲ ಒಬ್ಬರೇ. ಟರ್ನ್ ಲೆಫ್ಟ್, ಟರ್ನ್ ರೈಟ್ ಅನ್ನಂಗಿಲ್ಲ. 200 meters ಟರ್ನ್ ರೈಟ್ ಹಿಂಗಿರಂಗಿಲ್ಲ. ಅರ್ಥ ಇನ್ಬಿಲ್ಡ್ ಮ್ಯಾಗ್ನೆಟಿಕ್ ಕಂಪಾಸ್ ಇರುತ್ತೆ, ಕ್ಯಾನ್ ಸೆನ್ಸ್. ಅಂದ್ರೆ ಈ ಚಾಪ್ಟರ್ ನೊಳಗೆ ನಾವು ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರ ಇಂಪ್ಯಾಕ್ಟ್ ಏನು, ಅದು ಹೆಂಗ್ ಇರ್ತೈತಿ ಅಂತ ಹೇಳಿ ಕಲಿಯಕ್ ಹೊಂಟಿವಿ. ಓಕೆ. Magnetic phenomena are universal in nature. Everything in this universe is experiencing the magnetic field from a variety of sources. Yes, sir. ಅಂದ್ರೆ ಈ ರೈಟ್ ನಾವು ಸರ್ ಈಗ ಎಲ್ಲ ಯೂನಿವರ್ಸ್ ನೊಳಗೆ ಎಲ್ಲ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಐತೆ ಅಂದ್ರೆ ಸರ್ ಇಲ್ಲ ಐತೆ ಸರ್ ಈಗ ರೈಟ್ ನಾವು ಈ ರೂಮ್ 100% ಐತೆ ಅಲ್ಲೇ. ನೀವು ಯೋಚನೆ ಮಾಡಿ, ನನಗೆ ಕಾಣಿಸಂಗಿಲ್ಲ ಅಂದ್ರೆ ಅದು ಇಲ್ಲೇ ಇಲ್ಲ ಅಂತಲ್ಲ. ಹ್ಞೂನ್ರಿ. ಹಂಗ ಒಂದು ಎಕ್ಸಾಂಪಲ್ ಹೇಳಿದ್ರು. ರಾಮಕೃಷ್ಣ ಪರಮಹಂಸರಿಗೆ ಅವ್ರ ಡಿಸೈಪಲ್ ಬಂದು ಹೇಳಿರ್ಬೋದು, ಹೇಳಿಕ್ಕಿದ್ರೆ ಗೊತ್ತಿಲ್ಲ ನಂಗೆ. ಅವ್ರ ಶಿಷ್ಯ ಬಂದು ಕೇಳ್ತಾನೆ, ಹೇಳಿದಂತೆ ದೇವ್ರೇ ಇಲ್ಲ ಅಂತ ಹೇಳೋ, ಇನ್ನೊಮ್ಮೆ ಹೇಳ್ಬಿಟ್ಟು ದೇವ್ರ ಇಲ್ಲ ಅಂತಿನ್ರಿ ನಾ. ಹೆಂಗ್ ಹೇಳ್ತೀವಿ? ನನಗೆ ಕಾಣಿಸ್ತಾನ ನಾವು ಇಲ್ಲ ಹೇಳ್ಕೋದ್ರಿ. ಅವ್ರ ಅವಾಗ ಅವನಿಗೊಂದು ಕ್ವಶನ್ ಕೇಳ್ತಾರೆ, ಹೌದನ ಮೋಸ್ಟ್ಲಿ ಹಂಗಾರೆ ದೇವರಿಲ್ಲ, ನಕ್ಷತ್ರಗಳು ಇಲ್ಲೇ ಇಲ್ಲ ಆಕಾಶದಾಗ ಅಂತ ರಾಮಕೃಷ್ಣ ಪರಮಹಂಸರು ಅಂತ. ಯಾಕಿಲ್ರಿ ನೋಡ್ರಿ ಕಾಣಿಸೋಲ್ತದ, ಇವತ್ತು ಈಗ ಹಗಲಾಗೈತಿ, ನಿನಗ್ ಕಾಣಿಸಕತ್ತಿಲ್ಲ ಅಂದ್ರೆ ಇಲ್ಲ ಅಂತ ಕೇಳ್ತಾರ ವಾಪಸ್. ಅರ್ಥ ಆತಂದ್ರೆ ಸೊ ಇದೊಂದು ಹಂಗ ಸಿಂಪಲ್ ಎಕ್ಸಾಂಪಲ್. ಹಂಗ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಾ ಕಡೆ ಇರ್ತೈತಿ. ವಿ ಕೆನಾಟ್ ಸೆನ್ಸ್. ನಮಗೆ ಇನ್ಬಿಲ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಕಂಪಾಸ್ ಇಲ್ಲ. ಒಂದು ಮ್ಯಾಗ್ನೆಟಿಕ್ ಕಂಪಾಸ್ ತಗೊಂಡ್ಬಂದು ಇಟ್ರೆ ನಾರ್ತ್ ಸೌತ್ ನಾಗ ಅದ ನಿಂತ ಅಂತಿಕೋರಿ. ಈ ರೂಮ್ನಾಗ ಒಂದು ಮ್ಯಾಗ್ನೆಟಿಕ್ ಕಂಪಾಸ್ ಮ್ಯಾಗ್ನೆಟಿಕ್ ಸಸ್ಪೆಂಡ್ ಮಾಡಿದಾಗ ನಾರ್ತ್ ಸೌತ್ ಡೈರೆಕ್ಷನ್ ಆಗ ನಿಂತ ಅಂದ್ರೆ ಈ ರೂಮ್ ಒಳಗೆ ಅರ್ಧದ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ ಅಂತ ಅರ್ಥ. ಗೊತ್ತಾಗ್ತದೆ ಇದು? ದ ವರ್ಡ್ ಮ್ಯಾಗ್ನೆಟ್, ಇದು ಇಂಟ್ರೊಡಕ್ಷನ್ ಗೊತ್ತಾಗುತ್ತಿಲ್ಲ ಹಂಗ. ದ ವರ್ಡ್ ಮ್ಯಾಗ್ನೆಟ್ ಈಸ್ ಡಿರೈವ್ಡ್ ಫ್ರಮ್ the name of an island in Greece called Magnesia. Hundri. Yes, sir. Alle island Magnesia, where magnetic ore deposits were found as early as 600 BC. ಅಂತ ಹೇಳ್ದ. ಇದು ವೆಸ್ಟರ್ನ್ ಸೈನ್ಸ್ ಪ್ರಕಾರ ಯಾವಾಗ ಫಸ್ಟ್ ಟೈಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿದ್ರು, ಫಸ್ಟ್ ಟೈಮ್ ಕರೆಂಟ್ ಕಂಡುಹಿಡಿದ್ರು, ಆ ದೇಶದೊಳಗೆ ಫಸ್ಟ್ ಟೈಮ್ ಏನ್ ಸುಧಾರಣೆ ಮಾಡಿದ್ರು ಅಂತ ನಾವು ಕಲಿತೀವಿ. ಇಲ್ಲಿ ಎಷ್ಟೋ 1000 years, ಎಷ್ಟು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಅಗಸ್ತ್ಯ ಮುನಿ ಅಂತ ಒಬ್ರು ಇದ್ರು, ಸಪ್ತ ಋಷಿಗಳೊಳಗೆ ಹೈಯೆಸ್ಟ್ ಆರ್ಡರ್ ಅಂತ ಅವ್ರದ್ದು ಅಂತ ಹೇಳ್ತಾರೆ. ಅವರು ಕರೆಂಟ್ ಕಂಡುಹಿಡಿದ್ರಂತ, ಎಲೆಕ್ಟ್ರಿಸಿಟಿ ಫ್ಲೋ ಮಾಡಿಸ್ತಿದ್ರು ಅಂತ ಹೇಳಿ ಎಕ್ಸ್ಪ್ಲನೇಷನ್ ಐತೆ ಅದಕ್ಕೆ. ನೋಡ್ರಿ. ಓಕೆ. ಸೊ ಮ್ಯಾಗ್ನೇಸಿಯಾ ಅನ್ನುವಂತ ಐಲ್ಯಾಂಡ್ನೊಳಗೆ, ಅಥವಾ ನೋಡ್ರಿ ಮ್ಯಾಗ್ನೇಸಿಯಾ ಅಂತ ಐಲ್ಯಾಂಡ್ ಅಂತಂದ್ರೆ ಅದೊಂದು ಊರು. ಮ್ಯಾಗ್ನೇಸಿಯಾ ಅನ್ನೋದೊಂದು ಊರು ಅಂತ ಅನ್ಕೋರಿ. ಊರು ಗದಗ ಒಂದು ಊರು, ಮ್ಯಾಗ್ನೇಸಿಯಾ ಒಂದು ಊರು. ಅಲ್ಲಿ ಮ್ಯಾಗ್ನೆಟೈಟ್ ಅನ್ನುವಂತ ಒಂದು ಓರ್ ಸಿಕ್ತಂತ. ಮ್ಯಾಗ್ನೇಸಿಯಾ ಊರ್ನಾಗ ಮ್ಯಾಗ್ನೆಟೈಟ್ ಓರ್ ಸಿಕ್ತಂತ. ಆ ಮ್ಯಾಗ್ನೆಟೈಟ್ ಇದು ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ನಾವು ಹೇಳ್ಬೇಕಾ, ಓರ್ ಅಂತ ಇರ್ತದೆ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರ ಬೇರೆ ಬೇರೆ ಪ್ರೊಸೆಸ್ ನಿಂದ ಅಂತ ಹೇಳಿ. ಸೊ ಈ ಮ್ಯಾಗ್ನೆಟೈಟ್ ಅನ್ನುವಂತ ಓವರ್ ನಿಂದ ಮ್ಯಾಗ್ನೆಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಹ್ಞೂನ್ರಿ. ದ ನೇಮ್ ಲೋಡ್ ಸ್ಟೋನ್ ಅಂತನೂ ಕರೀತಾರೆ ಇದಕ್ಕೆ, ಆ ಮ್ಯಾಗ್ನೆಟೈಟಿಗೆ. ಮ್ಯಾಗ್ನೆಟೈಟ್ ಓವರ್ ಸಿಗುತ್ತಲ್ಲ, ಇಟ್ ಆಲ್ಸೋ ಕಾಲ್ಡ್ ಆಸ್ ಲೋಡ್ ಸ್ಟೋನ್. ಫಸ್ಟ್ ಟೈಮ್ ಅದಕ್ಕೆ ಒಂದು ಯಾವ ಟೈಪ್ ಆಫ್ ಸ್ಟೋನ್ ಇದು ಅಂತ ಅನ್ಕೊಂಡಿದ್ರು. ಅದಕ್ಕೆ ಸ್ಪೆಷಲ್ ಪ್ರಾಪರ್ಟೀಸ್ ಇದಕ್ಕೆ ಆಮೇಲೆ ಬೇರೆ ಬೇರೆ ಹೆಸರು ಬಂತು. The name lodestone given to a naturally occurring ore of iron and magnetite. ಇದು ಜೋಡಿ ಸ್ವಲ್ಪ ಇದು ಮಿಕ್ಸ್ ಆಗಿರ್ತೈತೆ, ಐರನ್ ಮಿಕ್ಸ್ ಆಗಿರುತ್ತೆ. ವಿಚ್ ಮೀನ್ಸ್ ಲೀಡಿಂಗ್ ಸ್ಟೋನ್. ಯಾಕಂದ್ರೆ ಲೋಡ್ ಸ್ಟೋನ್ ಅಂತ ಕರೆದ್ರಂದ್ರೆ, ಲೋಡ್ ಅನ್ನೋದು ಆಕ್ಚುಲಿ ಅದು ಫಸ್ಟಿಗೆ ಲೀಡ್ ಸ್ಟೋನ್ ಅಂತ ಇತ್ತು ಮೋಸ್ಟ್ಲಿ ಫಸ್ಟಿಗೆ. ಯಾಕಂದ್ರೆ ಇದು 600 BC ಹೋಗ್ತದ್ರಿ. ಅವು ಏನೇನ್ ಚೇಂಜಸ್ ಹಾಕೊಂಡ್ ಬಂದಿರ್ತಾವ ಗೊತ್ತಿಲ್ಲ. ಅದು ಆಕ್ಚುಲಿ ಅದಕ್ಕೆ ಹೆಸರು ಏನಾಗಬೇಕು, ಲೀಡ್ ಸ್ಟೋನ್. ವೈ ಇಟ್ ಇಸ್ ಕಾಲ್ಡ್ ಆಸ್ ಲೀಡ್ ಸ್ಟೋನ್? ಈಗ ಲೀಡ್ ಸರ್ಸ್, ಇದು ನಾರ್ತ್, ಇದು ಸೌತ್. ಲೀಡರ್ ಅಂತ ಕರೀತಾರಲ್ಲ,
ಲೀಡರ್ ಅಂದ್ರೆ ಕ್ಲಾಸ್ ಲೀಡರ್ ಅಂದ್ರೆ ಲೀಡರ್ ಅಂದ್ರೆ ಏನೋ ಒನ್ ಹೂ ಲೀಡ್ಸ್, ಹೆಂಗ್ ಹೋಗ್ಬೇಕು ಈ ದಾರಿ, ಇದು ಸರಿಯಾದ ದಾರಿ ಅಂತ ಹೇಳಿ ತೋರಿಸೋರು. ಇಂಡಿಯಾದ ಒಂದು ಬೆಸ್ಟ್ ಲೀಡರ್ ಸಿಕ್ಕರಿ ಫಾರ್ಚುನೇಟ್ಲಿ. ದ ನೇಮ್ ಲೋಡ್ ಸ್ಟೋನ್ ಆಕ್ಚುಲಿ ಅದು ಲೀಡ್ ಸ್ಟೋನ್ ಆಗುವಾಗ ಪ್ರೊನೌನ್ಸಿಯೇಷನ್ ಹಂಗೆ ಚೇಂಜಸ್ ಹಾಕೊಂತ ಲೋಡ್ ಸ್ಟೋನ್ ಅಂತ ಆಗೈತಿ. ಇರ್ಲಿ, ನೆಕ್ಸ್ಟ್ ವಿಚ್ ಮೀನ್ಸ್ ಲೀಡಿಂಗ್ ಸ್ಟೋನ್. Chinese used magnetic needles for navigation on ships as early as 400 BC. ಹೌನ್ರಿ, ಈ ಮತ್ತು ಹಿಂಗೆ ಏನ್ ಮಾಡಕ್ ಬಂದ್ರು, ಚೈನೀಸ್ ಯೂಸ್ ಮಾಡಿದ್ರು, ಯುರೋಪಿಯನ್ ಯೂಸ್ ಮಾಡಿದ್ರು, ಅಮೆರಿಕದ ಯೂಸ್ ಮಾಡಿದ್ರು, ಇವನ್ನ ಕಲಿತೀವಿ ನಾವು. ಯಾಕಂದ್ರೆ ಅವ್ರ ಸಿಸ್ಟಮ್ ನೊಳಗೆ ತಯಾರಾಗಿ ಸಿಲೆಬಸ್ ನಾವು ಫಾಲೋ ಮಾಡ್ಕೊಂಡು ಹೊಂಟಿವಿ. ಹೊಸ ಎಜುಕೇಶನ್ ಸಿಸ್ಟಮ್ನಾಗ ಇದು ಚೇಂಜ್ ಆಗ್ತದಂತ, ಆದ್ರೆ ಎಷ್ಟರ ಮಟ್ಟಿಗೆ ಚೇಂಜ್ ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ ಅಂತ. ಹೌನ್ರಿ, ಕಾಮನ್ಲಿ ಇದು ಇಂಟ್ರೊಡಕ್ಷನ್ ಮುಗಿತೀಗ. ಅರ್ಥ ಆಗ್ತದೆ ಇಂಟ್ರೊಡಕ್ಷನ್? ಅರ್ಥ ಸಿಂಪಲ್ ಐತಿ. ಕಾಮನ್ಲಿ ನೋನ್ ಐಡಿಯಾಸ್ ರಿಗಾರ್ಡಿಂಗ್ ಮ್ಯಾಗ್ನೆಟಿಸಮ್ ಅಂದ್ರ ಜನಮಾನಸದಲ್ಲಿ ಅಡಗಿಕೊಂಡಿರ್ತಕ್ಕಂತಹ ಅಯಸ್ಕಾಂತದ ಬಗ್ಗೆ ಮಾಹಿತಿ. ಮ್ಯಾಗ್ನೆಟ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಸ್ ಅಂತ ಇಲ್ಲಿ ಕೊಟ್ಟಾರ. ನಿಮ್ಗದು ಗೊತ್ತಿಲ್ಲ ನೋಡ್ರಿ, ಮತ್ತೆ ಎಲ್ಲರಿಗೂ ಗೊತ್ತಿಲ್ಲ. ಕಾಮನ್ಲಿ ನೋನ್ ಐಡಿಯಾಸ್ ಅಂತೀವಿ. First one, Earth behaves like a magnet, which the magnetic field pointing approximately from the geographic south to north. ಯಾವ ಡೈರೆಕ್ಷನ್ ಆಗಿರುತ್ತೆ ಅಂತ ಆಮೇಲೆ ಡಿಸ್ಕಸ್ ಮಾಡೋಣ. ಅರ್ತ್ಸ್ ಮ್ಯಾಗ್ನೆಟಿಸಮ್ ಅಂತ ದೊಡ್ಡ ಟಾಪಿಕ್ ಬರುತ್ತೆ ಚಾಪ್ಟರ್ ನಾಗ. ಹ್ಞೂನ್ರಿ, ಇಷ್ಟಂತ ಓದೈತಿ. ಈಗ ಅರ್ತ್ ಅದರದ ಸ್ವಂತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅಟ್ಲೀಸ್ಟ್ ನಾ ಆಗ್ಲೇ ಹೇಳಿದ ಮೇಲೆ ಗೊತ್ತಾಗಿರ್ಬೇಕು. ಮೊದಲೇ ಓದಿದ್ ಸರ್ ನಮ್ಗೆ. A freely suspended bar magnet points in second point ಇದೆ. ಎಕ್ಸಾಮ್ನಾಗ ವಿಚ್ ಆರ್ ದ ಕಾಮನ್ಲಿ ನೋನ್ ಐಡಿಯಾಸ್ ಆಫ್ ಮ್ಯಾಗ್ನೆಟಿಸಮ್ ಅಂತ ಕೇಳಿಲ್ಲ. ಇದು ಇಂಟ್ರೊಡಕ್ಷನ್ ಪಾರ್ಟ್ ನಾಗಿಂದ ಇದೆ. ಎರಡನೇದು, a freely suspended bar magnet points in the north south direction. The tip which points to the geographic north is called as north pole, and tip which points to the geographic south is called south pole of the magnet. ಈಗ ನೋಡ್ರಿ, ಇದಕ್ಕೆ ನಾನಾ ಬರೆದಿಟ್ಟಿದ್ದು 2 ವರ್ಷದ ಹಿಂದೂ 1 ವರ್ಷದ ಹಿಂದೂ ಗೊತ್ತಿಲ್ಲ. NS ಅಂತ ಬರ್ದಿ ನೋಡ್ರಿ. ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಜಿಕಲ್ ಮತ್ತಿದೆ ಮೊದಲೇ ಬರ್ದಿದ್ವಿ. ಏನೋ ಬರೀಲಾರ್ದ 3 ಬಿಟ್ಟವ್ರು. ಓಕೆ, ನಾರ್ತ್ ಪೋಲ್ ಸೌತ್ ಪೋಲ್ ಈ ಕಾಣಿಸಕತ್ತವ್ರ ಲಾಸ್ಟ್ ತನಕ. ಈ ಇದಕ್ಕೆ ಒಂದ್ ಇದನ್ ಕಟ್ರಿ ದಾರ ಇಲ್ಲಿ ನೋಡ್ರಿ, ರೆಡಿ ಮಾಡಿಟ್ಟಾರ. ಒಂದು ಬುಕ್ ಐತಿ ನೋಡ್ರಿ. ಅದಕ್ಕೆ ಹಿಂಗ್ ಜೋತ್ ಬಿಟ್ಟು ಅಂದ್ರೆ ನಾವು ಈಗ ನಿಮ್ಗ ಅಕಸ್ಮಾತ್ ಈ ಮ್ಯಾಗ್ನೆಟ್ ನಿಮ್ ಕಡೆ ಐತಿ, ಬಟ್ ಯು ಡೋಂಟ್ ನೋ ವಿಚ್ ಇಸ್ ದ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಅಂಡ್ ವಿಚ್ ಇಸ್ ದ ಸೌತ್ ಪೋಲ್. ಅವಾಗ ಏನ್ ಮಾಡ್ಬೇಕು, ಇದನ್ನ ಹ್ಯಾಂಗ್ ಮಾಡ್ಬೇಕು. ಅಂದ್ರೆ ಹ್ಯಾಂಗ್ ಮಾಡೋದಂದ್ರೆ ನೇಣ್ ಹಾಕೋದಲ್ಲ, ಸಸ್ಪೆಂಡ್ ಮಾಡ್ಬೇಕು. ಸಸ್ಪೆಂಡ್ ಮಾಡ್ಬೇಕು. ಅದು ಒಂದ್ ಪರ್ಟಿಕ್ಯುಲರ್ ಡೈರೆಕ್ಷನ್ ನಾಗ ಅಲೈನ್ ಆಗ್ತದೆ. ಸಪೋಸ್ ಆ ಕಡೆ ಏನೈತಲ್ಲ ಅದು ನಾರ್ತ್ ಅಂತ ತಿಳ್ಕೊರಿ, ಜಾಗ್ರಫಿಕ್ ನಾರ್ತ್, ಅರ್ತ್ ನಾರ್ತ್, ಭೂಮಿಯ ಉತ್ತರ ದಿಕ್ಕು. ಈ ಕಡೆ ದಕ್ಷಿಣ ದಿಕ್ಕು ಐತೆ ಅಂತ ತಿಳ್ಕೊರಿ, ಸೌತ್. ಯಾವ್ದು ಇದ್ರ ಒಂದ್ ಎಂಡ್ ಯಾವುದು ಜಾಗ್ರಫಿಕ್ ನಾರ್ತ್ ಕಡೆ ಪಾಯಿಂಟ್ ಆಗಿರ್ತದಲ್ಲ ಅದು ಮ್ಯಾಗ್ನೆಟ್ ಇದ್ದು ಅವಾಗ ಹೋಗೋ ಇದು ನಾರ್ತ್ ಪೋಲ್ ಅಂತ ಹಂಗ್ ಡಿಸೈಡ್ ಮಾಡ್ತಾರ. ಹಿಂಗ್ ಮಾಡಂಗಿಲ್ಲ. ಮ್ಯಾಗ್ನೆಟ್ ನಾರ್ತ್ ಈ ಕಡೆ ಪಾಯಿಂಟ್ ಆಗೈತೆ ಅಂದ್ರೆ ಇದು ಅರ್ತ್ ನಾರ್ತ್ ಇರ್ಬೇಕು ಅನ್ನಂಗಿಲ್ಲ. ಅರ್ತ್ ನಾರ್ತ್ ಕಡೆ ಯಾವ್ದು ಪಾಯಿಂಟ್ ಆಗ್ತೈತಿ ಅದು ಇದ್ರದ್ದು ನಾರ್ತ್ ಪೋಲ್. ಈ ಚಾಪ್ಟರ್ ನೊಳಗೆ ನಾವು ಇದಕ್ಕೆ ರೀಸನ್ ಕಲಿತೀವಿ. ನಾರ್ತ್ ಸೌತ್ ಯಾಕೆ ನಿಂದಿರ್ತದ ಮ್ಯಾಗ್ನೆಟ್, ಈಸ್ಟ್ ವೆಸ್ಟ್ ಯಾಕೆ ನಿಂದಿರಂಗಿಲ್ಲ ಅಂತ. ಹ್ಞೂನ್ರಿ, ಅದ್ರ ಇಷ್ಟ ಬಿಡಿ ಸರ್, ಹೆಂಗಾದ್ರೂ ನಿಂದಿರ್ಲಿ. ರೀಸನ್ ಅದಕ್ಕೆ ಹುಡುಕ್ತೀವಿ ನಾವು. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಲೈಕ್ ಪೋಲ್ಸ್ ರಿಪೆಲ್ ಅಂಡ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಇದು ಗೊತ್ತೈತೆ ಎಲ್ಲರಿಗೆ? ಇದನ್ನ ಏನ್ ಹೇಳ್ಬೇಕು? ನಾರ್ತ್ ಪೋಲ್ ರಿಪೆಲ್ ಈಚ್ ಅದರ್. ನೆಕ್ಸ್ಟ್ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಒಂದು ಟಾಪಿಕ್ ಬರುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ನಾರ್ತ್ ಅಂಡ್ ಸೌತ್ ಪೋಲ್ಸ್ ಆಫ್ ಅ ಮ್ಯಾಗ್ನೆಟ್ ಕೆನಾಟ್ ಬಿ ಐಸೋಲೇಟೆಡ್. If a bar magnet is cut into 2 halves, we get 2 similar bar magnets with somewhat weaker properties. Magnetic monopoles do not exist. ಈಗ electric dipole ಕೇಳಿದಂಗಿದೆಯಾ? ಏನು ಎಲೆಕ್ಟ್ರಿಕ್ ಡೈಪೋಲ್ ಡ್ರಾ ಮಾಡ್ಬೇಕಂದ್ರೆ ಏನ್ ಡ್ರಾ ಮಾಡ್ಬೇಕು ಹೇಳ್ರಿ? ಇಲ್ಲಿ 2 ಚಾರ್ಜಸ್, ಒಂದು ನೆಗೆಟಿವ್ ಚಾರ್ಜ್, ಒಂದು ಪಾಸಿಟಿವ್ ಚಾರ್ಜ್.
ಎರಡರ ನಡು ಒಂದ್ ಸ್ವಲ್ಪ ಡಿಸ್ಟೆನ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ಒಂದು HCl ನೀವು ತಗೊಂಡ್ರೆ NaCl ತಗೊಂಡ್ರೆ H+Cl-, ದೇ ಆರ್ ಆಕ್ಚುಯಲ್ ಎಕ್ಸಾಂಪಲ್ಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಹ್ಞೂನ್ರಿ, ಇದಕ್ಕೆ ನಾವು ಶಾರ್ಟ್ ಕಟ್ ಆಗಿ ಡೈಪೋಲ್ ಅಂತ ಕರಿಬಹುದು. ಆದ್ರೆ ಈ ಚಾಪ್ಟರ್ ನೊಳಗೆ ನೀವು ಇದಕ್ಕೆ ಎಲೆಕ್ಟ್ರಿಕ್ ಡೈಪೋಲ್ ಅಂತಾನು ಕರಿಬಹುದು. ಯಾಕಂದ್ರೆ ಈ ಚಾಪ್ಟರ್ನಾಗ ಮ್ಯಾಗ್ನೆಟಿಕ್ ಡೈಪೋಲ್ ಬರ್ತೈತಿ. ಹ್ಞೂನ್ರಿ, ಇದು ಯಾವ ಡೈಪೋಲ್? ನಾಗ ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಚಾರ್ಜ್ ಸ್ಟಾರ್ಟ್ ಆಗ್ತಾವ, ನೆಗೆಟಿವ್ ಚಾರ್ಜ್ ನೊಳಗೆ ಎಂಡ್ ಆಗ್ತಾವ. ಹೌದು, ಸ್ವಲ್ಪ ನಾವು ಲಕ್ಷ ಕೊಟ್ರೆ ದಿಸ್ ಈಸ್ ಸಮ್ವಾಟ್ ಲೈಕ್ ಬಾರ್ ಮ್ಯಾಗ್ನೆಟ್ ಅಲ್ಲ. ಪಾಸಿಟಿವ್ ಚಾರ್ಜ್ ಇಸ್ ಲೈಕ್ ನೆಗೆಟಿವ್ ಚಾರ್ಜ್ ಇಸ್ ಲೈಕ್ ಸೌತ್ ಪೋಲ್. ನಾರ್ತ್ ಪೋಲ್ ನೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಆಗಿ ಸೌತ್ ಪೋಲ್ ನೊಳಗೆ ಎಂಡ್ ಆಗ್ತದೆ. ಇಲ್ಲಿ ಜಸ್ಟ್ ನಾವು ಪಾಯಿಂಟ್ ನೋಡಿದ್ರೆ ಅವ್ರು ಹೇಳ್ತಾರ, ಈ ಮ್ಯಾಗ್ನೆಟ್ ನಲ್ಲಿ ಇರ್ತಕ್ಕಂತಹ ಪೋಲ್ಸ್ ಗಳನ್ನ ನೀವು ಐಸೋಲೇಟ್ ಮಾಡೋದಿಕ್ಕೆ ಆಗೋದಿಲ್ಲ, ಕ್ವಾರಂಟೈನ್ ಮಾಡಕ್ ಆಗಿಲ್ಲ. ಐಸೋಲೇಷನ್ ಆಗಿ ಇರ್ಬೇಕಂತವ್ರು. ಅಂದ್ರ ಮನ್ಯಾಗ ಇದ್ದು ಒಬ್ರ ಒಂದ್ ರೂಮ್ ನಾಗ ಇರ್ಬೇಕು. ಇಲ್ಲ ಅವನ್ನಂದ್ರೆ ದವಾಖಾನಿಗೆ ಒಗಿತೀವಿ. ಸಾರಿ, ನಾನು ಒದಿತೀವಿ ಅಂತ ಅನ್ನಕ್ ಹೊಂಟಿದ್ದಿಲ್ಲ, ಹಂಗ ಬಂತು ಹೋಗಿದ್ವಿ. ಓಕೆ, ಐಸೋಲೇಟ್ ಅಂತ ಗೊತ್ತಾಗ್ತೈತಿ. ಈಗ ನಿಮಗ ಐಸೋಲೇಟ್ ಮಾಡೋದಂದ್ರೆ ಒಬ್ಬರನ್ನ ಕ್ಲಾಸ್ ರೂಮ್ ನಾಗ ಕೂಡಿಸಿ ಹೊರಗೆ ಹೋಗಿ ನಾವ್ ಇಷ್ಟು ಹೊರಗೆ ಕಿಲ್ಲಿ ಹಾಕೊಂಡು ಹೋಗ್ಬೋದು, ಅದು ಐಸೋಲೇಷನ್. ಚಲೋ ಮುಗಿದ ನಿಂತೀವ್ರ ಜಾಗ. ಓಕೆ, ಸೊ ಐಸೋಲೇಟ್ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾರ ಅವರು ಪೋಲ್ಸ್ ಅನ್ನ. ಯಾವ್ದೋ ಮ್ಯಾಗ್ನೆಟ್ ಇರ್ತೈತಿ. ಈಗ ಲೈಕ್ ನೋಡ್ರಿ, ಎಲೆಕ್ಟ್ರಿಕ್ ಡೈಪೋಲ್ ನೊಳಗಿಂದ ಒಂದ್ ನೆಗೆಟಿವ್ ಒಂದ್ ಪಾಸಿಟಿವ್ ಚಾರ್ಜ್ ನಾಗ ಒಂದ ಪಾಸಿಟಿವ್ ಚಾರ್ಜ್ ನ ಹಿಂಗ್ ಪಿಕ್ ಮಾಡಿ ಎಲ್ಲೋ ಒಂದ್ ಕಡೆ ಹೋಗಿ ಇಡಬಹುದು. ಅವು ಎರಡು ಸೇರಿ ಇರ್ತಾವ, ಬೇಕಂತ ತಗೊಂಡ್ ಹೋಗೋದ್ ಬೇರೆ ಬೇರೆ ಇಡಬಹುದು. ಹೋಗ್ಲಿ, ಇನ್ನು ಕ್ವಶನ್ ಸ್ವಲ್ಪ ಸಿಂಪಲ್ ಮಾಡ್ತೇನೆ ನಾ. ಎಲೆಕ್ಟ್ರಿಕ್ ಡೈಪೋಲ್ ನ ಎಂದ್ ಪಾಸಿಟಿವ್ ಚಾರ್ಜ್ ನ ತಗೊಂಡ್ ಹೋಗಂಗಿಲ್ಲ ಅಂತ ಅನ್ಕೋರಿ. ಒಂದ್ ಜಗದಾಗ ಎಲ್ಲಿ ಒಂದ್ ಜಗದಾಗ ಒಂದ ಪಾಸಿಟಿವ್ ಚಾರ್ಜ್ ಇಡಬಹುದಿಲ್ಲ. ಅಂದ್ರೆ ಹಿಂಗ ಏನಾರ ಐತನ, ಒಂದ್ ಪಾಸಿಟಿವ್ ಚಾರ್ಜ್ ಇದ್ರೆ ಬಾಜು ನೆಗೆಟಿವ್ ಇಡಬೇಕು. ಹಂಗೇನ್ರ ಐತಿ? ಇಲ್ಲ. ಕ್ಯಾನ್ ಯು ಪ್ಲೇಸ್ ಓನ್ಲಿ ನೆಗೆಟಿವ್ ಚಾರ್ಜ್? ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ಇದು ನ್ಯೂಟ್ರಲ್ ಅಂತ ಗೊತ್ತಿಲ್ಲ ಸರ್, ಏನೈತಿ ಇದ್ರಾಗಿನ ಸ್ವಲ್ಪ ಎಲೆಕ್ಟ್ರಾನ್ಸ್ ತೆಗೆದ್ ನಾನು ಇದನ್ನ ಪಾಸಿಟಿವ್ ಚಾರ್ಜ್ ಮಾಡ್ಬಿಡ್ತೇನೆ. ಅವಾಗ ಇಲ್ಲ ಸರಿಗೆ +Q ಚಾರ್ಜ್ ಬಂತು. ಹ್ಞೂನ್ರಿ, ಅವಾಗ ಇದರ ಪಕ್ಕದಲ್ಲಿ -Q ಇರ್ಲೇಬೇಕು ಅಂತೇನಿಲ್ಲ. ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್ ನಮ್ಗೆ ಇಟ್ಕೋಬಹುದು ನಾವು, ಗೊತ್ತಾತ್ರಿ? ಹಂಗ ಕ್ಯಾನ್ ಯು ಹ್ಯಾವ್ ಓನ್ಲಿ ನಾರ್ತ್ ಪೋಲ್ ಇನ್ ಅ ಮ್ಯಾಗ್ನೆಟ್? ಇವತ್ತು ಹೋಗಿ ಅಂಗಡಿಯಾಗ ಕೇಳ್ರಿ, ಅಣ್ಣ ಒಂದ್ ಮ್ಯಾಗ್ನೆಟ್ ಕೊಡ್ರಿ, ನಾರ್ತ್ ಪೋಲ್ ಅಷ್ಟೇ ಇರ್ಬೇಕಲ್ಲ. ಅಕಸ್ಮಾತ್ ಅವ್ರ ಕಡೆ ಫೋನ್ ಇದ್ರೆ ಬೆಳಗಾವ್ ಫೋನ್ ಹಚ್ತಾರ. ಅರ್ಥ ಆಯ್ತಾ? ಓನ್ಲಿ ನಾರ್ತ್ ಪೋಲ್ ಸಿಗಂಗಿಲ್ರಿ ಸರ್. ಯಾಕೆ ಸಿಗಂಗಿಲ್ರಿ? ಇಲ್ಲಿ ಕೊಡ್ರಿ ಸರ್ ನಮ್ಗೆ ಒಂದ್ ಐರನ್ ತಗೊಂಡ್ ಕೊಡ್ರಿ. ಒಂದು ಆಕ್ಸ್ ತಗೊಂಡ್ ನಾ ಇಲ್ಲಿ ಹಾಕಿದೆ ಅಂದ್ರೆ ಒಂದು ಹಿಂಗ 2 ಪೀಸ್ ನಾ ಕಟ್ ಮಾಡ್ಬಿಡ್ತೀನಿ. ಅವಾಗ ಈ ಕಡೆ ತಗೊಂಡ್ ಹೋಗ್ರಿ ಸರ್, ನಿಮ್ ಮನೆಗೆ ತಗೊಂಡ್ ಹೋಗ್ರಿ ಸರ್, ನಿಮ್ಮ ಮನೆಗೆ ಹೋಗ್ರಿ ಸರ್, ನಾರ್ತ್ ಪೋಲ್ ಸರ್ ಹಂಗಿರಂಗಿಲ್ಲ. ಅವಾಗ ಇದು ಗೊತ್ತಾಗತ್ತೀವ ಅವ್ರಿಗೆ ಹೇಳ್ಬೇಕ. ಸೊ ಇದು ಸೌತ್ ಪೋಲ್ ಜೊತೆ ಆಕ್ಟ್ ಆಗ್ತಾವ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಹೋಗಿ ಇಲ್ಲ ಎಂಡ್ ಆಗ್ಬೋದು, ಇಲ್ಲ ಎಂಡ್ ಆಗ್ತಾವ, ಇಲ್ಲ ನಾರ್ತ್ ಪೋಲ್ ಮತ್ತೆ ಕ್ರಿಯೇಟ್ ಆಗ್ತದೆ. ಗೊತ್ತಾಗ್ತಿದ್ದು? ಇದಕ್ಕೆ ಏನ್ ಹೇಳ್ತಾರ ಅಂದ್ರೆ ಹಿಂಗ ಹೇಳ್ತಾರ, ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್ ಅಂತ. ಹ್ಞೂನ್ರಿ, ಏನ್ ಡು ನಾಟ್ ಎಕ್ಸಿಸ್ಟ್? ಮ್ಯಾಗ್ನೆಟಿಕ್ ಮೋನೋಪೋಲ್ಸ್, ಸಿಂಗಲ್ ಪೋಲ್ಸ್ ಸಿಗೋದಿಲ್ಲ. ಮೋನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್. ಇಲೆಕ್ಟ್ರಿಕ್ ಮೋನೋಪೋಲ್ಸ್ ಸಿಗ್ತಾವ ಬೇಕಾದ್ರೆ. ಓನ್ಲಿ ಪಾಸಿಟಿವ್ ಚಾರ್ಜ್ ನ ಇಟ್ಕೋಬಹುದು, ಓನ್ಲಿ ನೆಗೆಟಿವ್ ಇಟ್ಕೋಬಹುದು. ಓನ್ಲಿ ನಾರ್ತ್ ಅಂಡ್ ಓನ್ಲಿ ಸೌತ್ ನಾಟ್ ಪಾಸಿಬಲ್. ಹ್ಞೂನ್ರಿ, ಇದೊಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿ ಸೀರಿಯಲ್ ಬರ್ತೈತೆ, ಅಮೆರಿಕ ಆಗ್ತದೆ, ಇಫ್ ಐ ಆಮ್ ನಾಟ್ ರಾಂಗ್. ಎಷ್ಟು ಮಂದಿ ನೋಡಿರೋದನ್ನ? ಒಂದಿಷ್ಟು ಎಪಿಸೋಡ್ಸ್ ನಾನು ನೋಡಿದ್ದೆ, ಒಂದಿಷ್ಟು ಸೀಸನ್ ನೋಡಿದ್ದೆ, ಒಂದು 8 years ಬ್ಯಾಕ್ ಅನ್ಸುತ್ತೆ, 7-8 years ಬ್ಯಾಕ್. ಅದು ಭಾರಿ ಫೇಮಸ್. ಲೈಕ್ ಹೆಂಗಂದ್ರೆ ಒಂದ್ ಎಪಿಸೋಡ್ಗೆ ಅಲ್ಲಿರುವಂತ ಆಕ್ಟ್ರೆಸ್ಗೆ ಆಕ್ಟಿಂಗ್ ಮಾಡಿದ್ರೆ ಸಮ್ವೇರ್ ಅರೌಂಡ್ 10 crores ಸ್ಯಾಲರಿ ಇತ್ತು ಅವ್ರಿಗೆ, ಒಂದ್ ಎಪಿಸೋಡ್ ಶೂಟ್ ಮಾಡಿದ್ರೆ.
ಅಷ್ಟು ಪಾಪ್ಯುಲರ್ ಐತದ ಅಲ್ಲಿ. ಹ್ಞೂನ್ರಿ. ಅಂತಂದ್ ಅದ್ರಾಗ ಹೆಂಗಿತ್ತಂದ್ರೆ ಅದು ಕಾಮಿಡಿ ಸೀರಿಯಲ್, ಅಮೆರಿಕದ ಕಾಮಿಡಿ ಸೀರಿಯಲ್. ಅದ್ರಾಗ ಹೆಂಗಂದ್ರೆ ಒಬ್ಬ ಫಿಸಿಸಿಸ್ಟ್ ಇರ್ತಾನ, ಒಬ್ಬ ಫ್ರೆಂಡ್ಸ್ ಇರ್ತಾರಲ್ಲ, ಎಷ್ಟು ಸೇರಿ ಒಂದೇ ರೂಮ್ನಾಗ ಇರ್ತಾರ, ಒಂದ್ ಮನ್ಯಾಗ ಇರ್ತಾರ, ಒಂದಿಬ್ರು ಹೊರಗೆ ಇರ್ತಾರ. ಫಿಸಿಕ್ಸ್, ಕೆಮಿಸ್ಟ್ರಿ, ಒಬ್ರು ಬಾಲೆ ಸಂಬಂಧಪಟ್ಟಿರ್ತಾರ. ಫಿಸಿಕ್ಸ್ ಜಾಸ್ತಿ ಇರ್ತಾರ. ಅಂದ್ರೆ ಸೈನ್ಸಿಗೆ ಸಂಬಂಧಪಟ್ಟಂಗ ಕಾಮಿಡಿ ಇರ್ತದ ಆ ಸೀರಿಯಲ್ ನೋಡಕ. ತಿಳಿದು ನಡೀತು. ಅದ್ರಾಗ ಒಬ್ಬ ಹೆಚ್ಚಿಗೆ ಸೈಕೋ ಇರ್ತಾನೆ. ಎಲ್ಲರೂ ಸೈಕೋನ ಇರ್ತಾರ ಅವ್ರ. ಅದ್ರಾಗ ಹೆಚ್ಚಿಗೆ ಸೈಕೋ ಇರ್ತಾನಪ್ಪ, ವಿಪರೀತ. ಹಿಂಗ ಅವಕ್ ಅಂದ್ರೆ ಯಾವಾಗ್ಲೂ ಅವ ಇದ್ರ ಡೈರೆಕ್ಷನ್ನಾಗ ಹಿಂಗ ಫೇಸ್ ಮಾಡಿ ಕೊಡ್ಬೇಕು. ಅವನ್ ಸೊಫಾದ ಮೇಲೆ ಈ ಜಗದಾಗ ಯಾರು ಕೊಡೋಂಗಿಲ್ಲ, ಓವರ್ ಹೇಳ್ತಾನ. ಶೆಲ್ಡನ್ ಅಂತ ಹೇಳಿ ಅವನ ಹೆಸರು ಅದ್ರೊಳಗೆ. ಸೊ ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ, ಅದ್ರ ಒಂದು ಎಪಿಸೋಡ್ನೊಳಗ ಅವ ಶೆಲ್ಡನ್ ಅವ್ನ ಫ್ರೆಂಡ್ಸ್ ಎಲ್ಲಾರನ್ನು ಕರ್ಕೊಂಡು ಅಂಟಾರ್ಟಿಕಾ ಹೋಗಿರ್ತಾನೆ, ಆರ್ಟಿಕ್ ಹೋಗಿರ್ತಾನೆ ಅನ್ಕೊಡ್ಲಿ. ನಾರ್ತ್ ಸೌತ್ ಪೋಲಿಗೆ ಹೋಗಿ ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ನಾನು ಕಂಡು ಹಿಡಿತೀನಿ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಕರ್ಕೊಂಡು ಹೋಗಿರ್ತಾನೆ. ನಾ ಎಲ್ಲಿ ತನಕ ಅದನ್ನ ಇನ್ವೆನ್ಷನ್ ಮಾಡಂಗಿಲ್ಲ, ಅಲ್ಲಿ ತನಕ ವಾಪಸ್ ನಮ್ಮ ಮನೆಗೆ ಬರೋಂಗಿಲ್ಲ. ನೀವು ಆಲ್ರೆಡಿ ಬರ್ಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾರೆ ನೋಡಿ. ಝೂ ಕೊಟ್ಟಿನ ಬಾಲೆ ಅಲ್ಲಿ ಏನೈತ್ರಿ, ನಾವು ಬಾತ್ರ ಅಲ್ಲಿ ಬರೋಕೆ ಹಿಂಗ್ ಕರ್ಕೊಂಡು ಹೋಗಿರ್ತಾರಲ್ಲ, ಹಂಗ ಅಂಟಾರ್ಟಿಕಾ ಯಾರ ಬಂದ್ ಕರ್ಕೊಂಡು ಹೋಗ್ಯ ನೀವು. ಅವ ಎಕ್ಸ್ಪೆರಿಮೆಂಟ್ ಮಾಡತ್ತಾನ. ಇವ್ರಿಗೆ ಆರಾಮಿಲ್ದಂಗ ಆಗ್ಬಿಡೈತದ. ಅಲ್ಲಿ ಕ್ಲೈಮೇಟಿಗೆ ಹೊಂದ್ಕೊಳಕ್ ಆಗೋದು -40 -50 ಡಿಗ್ರಿ ಸೆಲ್ಸಿಯಸ್ ಐತಿ. ಹ್ಞೂನ್ರಿ. ಹೀಟರ್ ಆಫ್ ಆತಂದ್ರೆ ಅದು ಹಿಂಗ್ ನೀರ್ ಕುಡಿಯಕ್ ಹೋಗ್ತಿರ್ತಾರ, ಐಸ್ ಆಗ್ತಿರ್ತದೆ. ಹಿಂಗ್ ಒಂದಿಷ್ಟು ಕಾಮಿಡಿ ಸೀನ್ಸ್ ತೋರಿಸ್ತಾರೆ ಇವಾಗ. ಸೊ ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತಾನ, ಒಂದ್ ಡಿವೈಸ್ ರೆಡಿ ಮಾಡಿರ್ತಾರ. ಆ ಡಿವೈಸ್ ನನಗೆ ಹಿಂಗ್ ಡಿಟೆಕ್ಷನ್ ಬಂತಂದ್ರೆ ಮೊನೋಪೋಲ್ಸ್ ಅದಾವ ಅಂತ ಅರ್ಥ. ಅದನ್ನ ಹಿಡ್ಕೊಂಡು ಎಸೆದಿರ್ತಾನ ಅಲ್ಲಿ ಏನೇನು ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಂಡು. ಇವ್ರು ಏನ್ ಮಾಡ್ತಾರ, ಅದಕ್ಕೊಂದು ಆರ್ಟಿಫಿಷಿಯಲ್ ಇವರೇ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿ ಕರೆಂಟ್ ಪಾಸ್ ಮಾಡಿ ಅವ್ ಮುಕ್ಕೊಂಡಾಗ ಇವ್ರ ಕಡೆ ಒಂದು ರಿಮೋಟ್ ಮಾಡ್ಕೊಂಡಿರ್ತಾರೆ. ಅದನ್ನ ಒತ್ತಿದ ಕೂಡ ಅದು ಡಿಟೆಕ್ಷನ್ ಆಗ್ಬಿಟ್ಟು ಅದು ಹಂಗ ಜಿಗಾಡ್ಬಿಡ್ತಾವ. ನಾವು ಮೊನೋಪೋಲ್ಸ್ ಕಂಡಿದ್ರೆ 100% ನಂಗೆ ನೊಬೆಲ್ ಪ್ರೈಸ್ ಸಿಗುತ್ತೆ. ಇದನ್ನ ಹೋಗಿ ನಾವು ಪಬ್ಲಿಷ್ ಮಾಡ್ತೀನಿ ಅಂತ ಸ್ಪೀಚ್ ತಯಾರು ಮಾಡಿ ಚಲೋ ಮಾಡ್ತಾನ. ನನ್ ನೊಬೆಲ್ ಪ್ರೈಸ್ ಕೊಟ್ಟಾಗ ನಾನು ಏನ್ ಸ್ಪೀಚ್ ಮಾಡ್ಲಿ, ಅವ್ರು ಯಪ್ಪ ಮಾತಾಡಿ ಅಂತ ಸ್ಪೀಚ್ ಮಾಡಿ ಅಂತ ವಾಪಸ್ ನಮ್ ಮನಿ ಕರ್ಕೊಂಡು ಹೋಗಿ ಸಾಕಾಗಿತ್ತು, ಹೋಗ್ ನಡಿ ಅಂತ ಹೇಳಿ ಕರ್ಕೊಂಡ್ ಬಂದ ಮೇಲೆ ಅವ ಹೋಗಿ ಅಲ್ಲಿ ಪಬ್ಲಿಷ್ ಮಾಡೋಗಿರ್ತಾನ. ಅವ್ರು ನಾಸಾ ಅದ್ರೊಳಗೆ ಇರ್ತಾರ. ಅವ್ರೆ ನಾಟ್ ರಾಂಗ್, ಅದಕ್ಕೆ ಹೆಸರು ಬೇರೆ ಅವ್ರು ಚೇಂಜ್ ಮಾಡ್ಯಾರ. ಸೈಂಟಿಸ್ಟ್ ಇದೆಲ್ಲ ಗ್ರೂಪ್ ಇರುತ್ತೆ, ಹೋಗಿ ಅನಾಸ್ಕೊಂಡಿರ್ತಾರ. ಅವ್ನು ಕುಡಿಸ್ಕೊಂಡು ಹೇಳ್ತಾರ ಆಕ್ಚುಲಿ ಏನಾಗಿತ್ತು ಅಂತ. ನನ್ ಪಾತ್ರ ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಅನ್ಕೊಡು. ಆಕ್ಚುಲಿ ಸ್ಪೀಕಿಂಗ್ ಸೈಂಟಿಸ್ಟ್ ಆ ಎಪಿಸೋಡ್ ಅವ್ರು ಹಂಗ್ಯಾಕ್ ತಗೊಂಡ್ರ ಅಂದ್ರೆ, ಸೈಂಟಿಸ್ಟ್ ಇನ್ನೂ ತನಕ ಎಕ್ಸ್ಪೆರಿಮೆಂಟ್ಸ್ ಮಾಡಾಕತ್ತಾರ. ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಪ್ರಕಾರ ಮೊನೋಪೋಲ್ಸ್ ಇರ್ತಾವು ಅಂತ ಪ್ರೂವ್ ಆಗೈತೆ. ಆದ್ರೆ ಒಂದಿಷ್ಟು ಮಂದಿ ನಾವು ಓದಿದ್ರಿ ಇದಕ್ಕಿಂತ ಮುಂದಿನ ಏನಾಗೈತೆ ಗೊತ್ತಿಲ್ಲ. ಒಂದಿಷ್ಟು ಮಂದಿ ಏನ್ ಹೇಳ್ತಾರಂತ, ಇಲ್ಲ ಅದ್ರೊಳಗೆ ಡಿಫೆಕ್ಟ್ ಐತೆ ಎಕ್ಸ್ಪೆರಿಮೆಂಟ್ ನೋಡಕ್, ಹಂಗ್ ಪಾಸಿಬಲ್ ಇಲ್ಲ ಅಂದ್ರೆ ಇನ್ನೂ ಯಾರಿಗೂ ಕ್ಲಿಯರ್ ಇಲ್ಲ ವೆದರ್ ಮೊನೋಪೋಲ್ಸ್ ಎಕ್ಸಿಸ್ಟ್ ಆರ್ ನಾಟ್ ಅಂತ. ಇಸ್ ದರ್ ಎನಿ ಪಾಸಿಬಿಲಿಟಿ? ಹ್ಞೂನ್ರಿ. ಇದನ್ನ ಇಷ್ಟ ಡಿಟೇಲ್ ಆಗಿ ಹೇಳಿದ್ನ ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಬಗ್ಗೆ. ಅಂದ್ರೆ ನೆಕ್ಸ್ಟ್ ಒಂದು ಟಾಪಿಕ್ ಬರ್ತೈತಿ, ಗಾಸ್ ಥಿಯರಮ್ ಅಂತ. ಗಾಸ್ ಥಿಯರಮ್ ಕಲ್ತೀವಿ ಸರ್ ನಾವು, ಎಲ್ಲ ಕೇಳ್ದಂಗೆ ಇರ್ತದೆ ಗಾಸ್ ಥಿಯರಮ್. ಹಾ, ಎರಡನೇದಾಗಿರ್ತದೆ ನಮ್ಗೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿತ್ತು ಇಲ್ಲ, ಸೆಕೆಂಡ್ ಇಯರ್ನಾಗ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಚಾಪ್ಟರ್ನಾಗ ಗಾಸ್ ಥಿಯರಮ್ ಅಂತ ಬರುತ್ತೆ. ಗಾಸ್ ಥಿಯರಮ್ ಏನ್ ಹೇಳ್ತೈತಿ ಅಂದ್ರೆ, ಒಂದು ಕ್ಲೋಸ್ಡ್ ಸರ್ಫೇಸ್ ಇದ್ದು ಅದರೊಳಗೆ ಚಾರ್ಜಸ್ ಇದ್ರೆ ಆ ಕ್ಲೋಸ್ಡ್ ಸರ್ಫೇಸ್ ನಿಂದ ಹೊರಗಡೆಗೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್, ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಮಿಂಗ್ ನಾರ್ಮಲಿ ಟು ದಟ್ ಸರ್ಫೇಸ್ ಅಂತ ಇರ್ತದೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ. ಆ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಗಾಸ್ ಅನ್ನುವ ಒಂದು ಫಾರ್ಮುಲಾ ಕೊಟ್ಟಾರ. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಕ್ಯೂ ಬೈ ಎಪ್ಸಿಲಾನ್. ಇನ್ನೊಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಗೆ ಮತ್ತೊಂದು ಫಾರ್ಮುಲಾ ಇರುತ್ತೆ, ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ. ಇದು ಇರ್ಲಿ, ನಮ್ದೊಂದು ಇರ್ಲಿ ಅಂತ ಹೇಳ ನಾವು ಯಾರು ಗಾಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಒಂದು ಗಾಸ್ ಥಿಯರಮ್ ಆಗಿದೆಯಲ್ಲ, ಈಗ ಇಲ್ಲೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ಒಂದು ಗಾಸ್ ಥಿಯರಮ್ ಇನ್ ಮ್ಯಾಗ್ನೆಟಿಸಮ್ ಅಂತ ಬರುತ್ತೆ. ನೆಕ್ಸ್ಟ್ ಗಾಸಸ್ ಲಾ ಅಂತಂದ್ರೆ ಥಿಯರಮ್ ಅಂತಂದ್ರೆ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂತ ಬರುತ್ತೆ, ವೇರ್ ವಿ ಟಾಕ್ ಅಬೌಟ್ ಮೊನೋಪೋಲ್ಸ್. ಹ್ಞೂನ್ರಿ. ಗಾಸಸ್ ಲಾ ಇನ್ ಇಲೆಕ್ಟ್ರೋಸ್ಟಾಟಿಕ್ಸ್ ನಾವು ಕಲ್ತಿದ್ದು. ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಕಲ್ತಲ್ಲ. ಇದಕ್ಕೆ ಖರೆ ಹೇಳ್ಬೇಕಂದ್ರೆ ಬರೀ ಗಾಸಸ್ ಲಾ ಅನ್ಬಾರ್ದು, ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ನಾವು ಕಲ್ತಿದ್ದು. ಈ ಚಾಪ್ಟರ್ನಾಗ ನೆಕ್ಸ್ಟ್ ಒಂದು ಟಾಪಿಕ್ ಬರ್ತೈತಿ. ಈಗ ಇನ್ನೊಂದು ಸ್ವಲ್ಪ ಇಂಟ್ರೊಡಕ್ಷನ್ ಮುಗಿಸ್ಕೊಂಡು ಬಂದ್ರೆ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್
ಅಂತ ಬರುತ್ತೆ. ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಒಳಗೆ ನಾವು ಆಕ್ಚುಲಿ ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್ ಅಂತ ಹೇಳಿ ಪ್ರೂವ್ ಮಾಡ್ತೀವಿ. ಹ್ಞೂನ್ರಿ, ಅಲ್ಲಿ ಬಂದಾಗ ಮತ್ತೊಂದು ಸ್ವಲ್ಪ ಮಾತಾಡೋಣ ಅಂತ. ಆಕ್ಚುಲಿ ಸ್ಪೀಕಿಂಗ್ ಒಂದು ಥರ ನಾವು ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಮುಗಿಸ್ದಂಗ ಈಗ. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ್ರಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಇವಿಷ್ಟು ಇದ್ರೊಳಗೆ ಹೊಸಾದಂದ್ರೆ ಮೇ ಬಿ ನಿಮಗೆ ಮೊದಲ ಗೊತ್ತಿರಬಹುದು, ಅಥವಾ ಈ ಹೊಸಾದ ಈಗ ಕಾಮನ್ಲಿ ಓನ್ ಐಡಿಯಾಸ್ ಅಂತಾರಲ್ಲ ಅವ್ರೆ, ಇದೊಂದು ಗೊತ್ತಿರ್ಲಿಕ್ಕಿಲ್ಲ ಅಥವಾ ಗೊತ್ತಿದ್ರು ನಾವು ಅದನ್ನ ವಿಚಾರ ಮಾಡಕ್ ಹೋಗಿಲ್ಲ. ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಇರಂಗಿಲ್ಲ, ನಾರ್ತ್ ಜೋಡಿ ಸೌತ್ ಪೋಲ್ ಇರಬೇಕಿಲ್ಲ ಮ್ಯಾಗ್ನೆಟ್ನಾಗ ಅಂತ ಮನದಾಳದ್ರೊಳಗೆ ಎಲ್ಲೋ ಒಂದ್ ಕಡೆ ಇರುತ್ತೆ. ಬಟ್ ನಮ್ಗೆ ಗೊತ್ತೈತೆ ಅಂತ ನಮಗ್ ಗೊತ್ತಿರಂಗಿಲ್ಲ. ಇದು ಜೀವನದಾಗ ಬಹಳ ಇಂಪಾರ್ಟೆಂಟ್. ನಮ್ಗೆ ಏನ್ ಗೊತ್ತಿತ್ತು ಗೊತ್ತಿರ್ಬೇಕು, ಏನ್ ಗೊತ್ತಿಲ್ಲ ಅಂತ ಗೊತ್ತಿರ್ಬೇಕು. ಬಹಳಷ್ಟು ಮಂದಿ ಏನ್ ಗೊತ್ತಿಲ್ಲ ಅವ್ರಿಗೆ ಅಂತ ಗೊತ್ತಿರಂಗಿಲ್ಲ. ಏನಂತ ಅದು ಬಹಳ ಡೇಂಜರಸ್. ಮ್ಯಾಗ್ನೆಟ್ಸ್ ಕ್ಯಾನ್ ಬಿ, ಇದು 5ನೇ ಪಾಯಿಂಟ್. ಈಗ ಕಾಮನ್ಲಿ ನಾವು ಐಡಿಯಾಸ್ ನೋಡೋದು. ಇಲ್ಲಿ ತನಕ ನಾವೇನ್ ಮಾಡಿದ್ವಿ, ಒಂದು ಇಂಟ್ರೊಡಕ್ಷನ್ ಪ್ಯಾರಾಗ್ರಾಫ್ ಮುಗಿಸಿದ್ವಿ. ಅದು ಮ್ಯಾಗ್ನೀಸಿಯಾ, ಊರು, ಮ್ಯಾಗ್ನೆಟೈಟ್, ಓರ್ ಅಂತ ಹೇಳಿ. ಅದಾದ್ಮೇಲೆ ನಾವು ಕಾಮನ್ಲಿ ನೋನ್ ಐಡಿಯಾಸ್ 5 ಪಾಯಿಂಟ್ ಇದು. 5ನೇ ಪಾಯಿಂಟ್ ಕಡೆ ಬಂದ್ವಿ. ಈಗ ಓದ್ಲಾ? ಮ್ಯಾಗ್ನೆಟ್ಸ್ ಕ್ಯಾನ್ ಬಿ ಮೇಡ್ ಔಟ್ ಆಫ್ ಐರನ್ ಅಂಡ್ ಇಟ್ಸ್ ಅಲಾಯ್ಸ್. ಇದು ಸುದ್ದಿ ಕೇಳಿರ್ತೀರಲ್ರಿ? ಐರನ್, ಅಯೋನ್ ಅಂತ. ಅಯೋನ್ ನಿಂದ ನಾವು ಮ್ಯಾಗ್ನೆಟ್ ತಯಾರು ಮಾಡಬಹುದು. ವಿ ಕ್ಯಾನ್ ಕನ್ವರ್ಟ್ ಅಯೋನ್ ಇಂಟು ಅ ಪರ್ಮನೆಂಟ್ ಮ್ಯಾಗ್ನೆಟ್. ಈಗ ಮ್ಯಾಗ್ನೆಟೈಟ್ ನಿಂದನು ಎಕ್ಸ್ಟ್ರಾಕ್ಟ್ ಮಾಡಬಹುದು. ನಮ್ ಕಡೆ ಮ್ಯಾಗ್ನೆಟೈಟ್ ಇಲ್ಲ ಅಂದ್ರೆ ಕಬ್ಬಿಣವನ್ನ ತೆಗೆದುಕೊಂಡು ಅಯಸ್ಕಾಂತವನ್ನ ಆಗಿಸಬಹುದು. ಅದನ್ನ ಯಾವುದಿಲ್ಲ, iron can be converted into not only iron and its alloys can be converted into magnet. How to convert an iron into a magnet ಅಂತ ಹೇಳಿ ಈ ಚಾಪ್ಟರ್ ನಾಗ ಒಂದು ಟಾಪಿಕ್ ಇತ್ತು, ಮ್ಯಾಗ್ನೆಟಿಕ್ ಹಿಸ್ಟರೆಸಿಸ್ ಅಂತ. ಅದನ್ನು ಕನ್ಫ್ಯೂಸ್ ಮಾಡಿಬಿಟ್ಟಾರ. ರಿಟೈನ್ಡ್ ಪೋರ್ಷನ್ ನಾಗೂ ಇಲ್ಲ, ಲಿಮಿಟೆಡ್ ನಾಗೂ ಇಲ್ಲ. ಇವು 2 ಟಾಪಿಕ್. ಇದನ್ನ ಕ್ಲಿಯರ್ ಮಾಡ್ಕೊಂಡು ಹೇಳ್ತೀನಿ ನಾ. ಏನ್ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಒಂದು ಡೆರಿವೇಶನ್ ಬರ್ತೈತೆ, ಬಾರ್ ಮ್ಯಾಗ್ನೆಟ್ ಆಸ್ ಆನ್ ಇಕ್ವಿವೆಲೆಂಟ್ ಸೊಲನಾಯ್ಡ್ ಅಂತ ಡೆರಿವೇಶನ್ ಬರುತ್ತೆ. ಅದು 5 ಹೇಳೋದು ಗೊತ್ತಿಲ್ಲ. ಅದು ಸದ್ಯನ ಸ್ಕಿಪ್ ಮಾಡಿ ಮುಂದೆ ಹೋಗ್ತೀನಿ, ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೇಳ್ತೀನಿ ಏನಂತ. ಹ್ಞೂನ್ರಿ. ಆಮೇಲೆ ಲಾಸ್ಟ್ ಟಾಪಿಕ್ ಬರುತ್ತೆ ಒಂದು ಮ್ಯಾಗ್ನೆಟಿಕ್ ಹಿಸ್ಟೆರಿಸಿಸ್ ಅಂತ. ಅಲ್ಲಿ ನಾವು ಆಕ್ಚುಲಿ ಐರನ್ ಅನ್ನ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡೋದು ಹೆಂಗ ಅಂತ ಹೇಳಿ ಕಲಿತೀವಿ. ಇಷ್ಟ. ಇದಾದ್ಮೇಲೆ ಒಂದಿನ ಎಕ್ಸ್ಪೆರಿಮೆಂಟ್ ಕೊಟ್ಟಾಗ ನಿಮ್ ಸರಿಯಾಗಿ ಇಂಥವ್ ಮಾಡ್ಸಾರ ನೋಡ್ರಿ. ನಮಗ್ ಮಾಡ್ಸಿದ್ರಪ್ಪ. ಒಂದು ಕಾರ್ಡ್ ಶೀಟ್ ತಗೊಳುತ್ತೆ. ಕಾರ್ಡ್ ಶೀಟ್ ಸ್ವಲ್ಪ ಹಾರ್ಡ್ ಇರ್ಬೇಕದ. ಆ ಕಾರ್ಡ್ ಶೀಟ್ ಕೆಳಗೆ ಒಂದು ಬಾರ್ ಮ್ಯಾಗ್ನೆಟ್ ಇಟ್ಟು ಕಾರ್ಡ್ ಶೀಟ್ ಮೇಲೆ ಐರನ್ ಫೈಲಿಂಗ್ಸ್ ಹಾಕ್ತಾರೆ. ಕಬ್ಬಿಣದ ಪುಡಿ ಹಾಕ್ತಾರ, ಪೌಡರ್ ಐರನ್ ಹಾಕಿ ಆ ಕಾರ್ಡ್ ಶೀಟ್ ಅನ್ನ ಹಿಂಗ ಟ್ಯಾಪ್ ಮಾಡ್ತಾರ, ಬಡಿತಾರ. ಹಿಂಗಲ್ಲ, ಇಷ್ಟ ಬಡಿತಾರ. ಅವಾಗ ಐರನ್ ಫೈಲಿಂಗ್ಸ್ ಅರೇಂಜ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತಾವಲ್ಲ, ನಾರ್ತ್ ಪೋಲ್ ನಿಂದ ಸೌತ್ ಪೋಲ್, ಆ ರೀತಿ ಅರೇಂಜ್ ಆಗ್ತಾವ. ಇದ್ರ ಬಗ್ಗೆ ಕೊಟ್ಟಾರಂಗ ಐರನ್ ಫೈಲಿಂಗ್ಸ್ ಹಾಕಿ ಬೇಕಾದ್ರೆ ಟೆಸ್ಟ್ ಮಾಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತಾವ. ಅದೇ ರೀತಿ ಒಂದ್ ಬಾರ್ ಮ್ಯಾಗ್ನೆಟ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತಾವ. ನಾರ್ತ್ ಪೋಲ್ ನಾಗ ಸ್ಟಾರ್ಟ್ ಆಗ್ತಾವ, ಸೌತ್ ಪೋಲ್ ನಾಗ ಎಂಡ್ ಆಗ್ತಾವ ಅಂತ. ಆ ಎಕ್ಸ್ಪೆರಿಮೆಂಟ್ ಬಗ್ಗೆ ಒಂದ್ ಸ್ವಲ್ಪ ಕೊಟ್ಟಾರ. ಒಂದ್ ಸಣ್ಣ 4 ಲೈನ್ ಒಂದ್ ಸಣ್ಣ ಪ್ಯಾರಾಗ್ರಾಫ್ ಐತೆ. ಇವತ್ತು ಮನೆಗೆ ಹೋಗ್ಬಿಟ್ಟು ನೋಡ್ತಿರಲ್ಲ, ಓದ್ತಿರಲ್ಲ ನೀವು. ಅವಾಗ ನೋಡಿ. ಆಮೇಲೆ ಅವರು ಸೊಲನಾಯ್ಡ್ ಜೋಡಿ ಕಂಪ್ಯಾರಿಸನ್ ಮಾಡ್ತಾರೆ. ಒಂದ್ ಟಾಪಿಕ್ ಬರುತ್ತೆ 4th ಚಾಪ್ಟರ್. ಇದು ಅಂದಂಗ 5th ಚಾಪ್ಟರ್ ನಾವೀಗ ಸ್ಟಾರ್ಟ್ ಮಾಡಿದ್ದು, ಪಾರ್ಟ್ 1 ಆಗಿಂದ. ಎಷ್ಟನೇದ್ದು? ಚಾಪ್ಟರ್ ನಂಬರ್ 5. ಚಾಪ್ಟರ್ ನಂಬರ್ 4 ಅನ್ಫಾರ್ಚುನೇಟ್ಲಿ ನಾವೇನು ಸ್ಟಾರ್ಟ್ ಮಾಡಿಲ್ಲ. ಸಿಚುವೇಶನ್ ಪ್ರತಿ ವರ್ಷ ಹೆಂಗಿರುತ್ತೆ ಗೊತ್ತಂದ್ರಿ? ಫಿಸಿಕ್ಸ್ ನ ಹೆಂಗ್ ಕಲಿಸ್ತೀನಿ ಅಂದ್ರೆ ಚಾಪ್ಟರ್ ನಂಬರ್ 1 ಇಂದ 14 ಸೀದಾ ಅಂದ್ರೆ ಅದು ಆರ್ಡರ್ನಾಗ ಹೇಳ್ತೀನಿ. ಈ ಟ್ಯೂಷನ್ನಾಗ ಆಯ್ತು, ಕಾಲೇಜ್ನಾಗ ಆಯ್ತು, ಹೋಗೋದು ವರ್ಷ ಅಷ್ಟ ಫಿಸಿಕ್ಸ್ ಒಬ್ರು ಎಕ್ಸ್ಟ್ರಾ ಟೀಚರ್ ಬಂದಾರಲ್ಲ ತನ ನಾವು ಹೇಳಿದ್ವಿ ಫುಲ್. ಏನ್ ಹೇಳಾಗತ್ತಿದ್ ನಾನು ಯಾರಿಗ ಸೊಲನಾಯ್ಡ್ ಅಂತ ಹೇಳಿ ಒಂದು ಟಾಪಿಕ್ ಬರುತ್ತೆ. ಈ ಚಾಪ್ಟರ್ನಾಗ ಸೊಲನಾಯ್ಡ್ ನ ಬಾರ್ ಮ್ಯಾಗ್ನೆಟ್ ಜೋಡಿ ಕಂಪ್ಯಾರಿಸನ್ ಮಾಡ್ತಾರ. ಸೊಲನಾಯ್ಡ್ ಅಂದ್ರೆ ಅಂತ ಹೇಳ್ತೀವಿ ನೋಡಿ. ಇದ್ರ ಬಗ್ಗೆ 4th ಚಾಪ್ಟರ್ನಾಗ ಕಲಿತೀವಿ ನಾವು. ಅದಿನ್ನು ಪೆಂಡಿಂಗ್ ಐತಿ. ಏನಾರ ಕಂಪ್ಯಾರಿಸನ್ ಮಾಡ್ತಾರ ಆಮೇಲೆ ನೋಡೋಣ ಅಂತ. ಅಂದ್ರೆ ಈ ಚಾಪ್ಟರ್ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಸೊಲನಾಯ್ಡ್ ಬಗ್ಗೆ ಗೊತ್ತಿರ್ಬೇಕಂತ ಏನಿಲ್ಲ. ವೈರ್ ತಗೋರಿ, ವೈರ್
Spring is spring. It is somewhat an example for solenoid. Spring and solenoid ಅಂತ ಅಲ್ಲ, ಸ್ವಲ್ಪ ಚೇಂಜಸ್ ಇರ್ತಾವ, ಹಂಗಿರುತ್ತೆ ಒಟ್ಟು ನೋಡಾಕ. ಈ ಜಾತ್ರೆ ಆಗಿರ್ತಾವ ನೋಡ್ರಿ, ಅವಾಗ ಮಾಡ್ತಾರೆ ಸರ್ ಅಂದ ಎಲ್ಲ ಹೋಗಿ ಸರ್ ನಮ್ಮ ಮನೆಗೆ. ಸೊ ಹಿಂಗ ಸ್ಪ್ರಿಂಗ್ ಮತ್ತೆ ಕಾಯಿಲ್ ಜೊತೆ ಸುತ್ತಿರ್ತಾರ, ಅದನ್ನ ಒಂದು ವೈರ್ ಅನ್ನ, ಅದು ಸೊಲ್ನಾಡ್ ಅಂತ ಕರೀತಾರ. ಸೊಲ್ನಾಡ್ ಅಂದ್ರೆ ಏನು ಎತ್ತ ಅಂತ ನೋಡೋಣ ತಾನ. ಹ್ಞೂನ್ರಿ. ಸೊ ಇಷ್ಟ ಆದ್ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನಿಮ್ ನೆನಪಿದ್ರೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕಲ್ತಿದ್ವಿ ನಾವು. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಾನು ಮನೆಯಾಗ ಓದಿದ್ದು ನೀವು ಕೇಳಿದ್ದು. ಆದ್ರೆ ಅದರೊಳಗೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಇತ್ತು. ಹಂಗಿಲ್ಲೇ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಬರ್ತಾವ. ಅವ್ನು ಓದ್ತೀನಿ. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ 4 ಪ್ರಾಪರ್ಟೀಸ್ ಅದಾವ. ಎಷ್ಟು ಅದಾವ? 4. ಒಂದೇದು, the magnetic field lines of a magnet form continuous closed loops. ನಿಮಗೆ ನೆನಪಿದ್ರೆ electric field lines do not form closed loops. They start from positive charge and end at negative charge. They do not form closed loops. Closed loop ಅಂದ್ರೆ ಏನ್ ಗೊತ್ತನ, ಯಾವ ಪಾಯಿಂಟ್ ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಆಗಿರ್ತದೆ ಅದ ಪಾಯಿಂಟ್ ನೊಳಗೆ ಬಂದು ಎಂಡ್ ಆಗ್ಬೇಕು. ಮನೆಯಿಂದ ಕಾಲೇಜಿಗೆ ಬಂದ್ರೆ ವಾಪಸ್ ಮನೆಗೆ ಹೋದ್ರಿ ಅಂದ್ರೆ ಒಂದು ಲೂಪ್ ಆಗ್ತದೆ. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗ ಲೂಪ್ ಫಾರ್ಮೇಶನ್ ಮಾಡಂಗಿಲ್ಲ. ಅವು ಪಾಸಿಟಿವ್ ಚಾರ್ಜ್ ಸ್ಟಾರ್ಟ್ ಆಗಿ ನೆಗೆಟಿವ್ ನಾಗ ಎಂಡ್ ಆಗ್ತಾವ. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸಿಗೂ ಇಲ್ಲಿ ನಾವು ಕಲಿಯುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸಿಗೂ ಇರುವ ಇದೊಂದೇ ವ್ಯತ್ಯಾಸ, ಡಿಫರೆನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್. They start and end at the same point. And takshana one doubt barಬೇಕು. No sir, they start from North Pole and end at South Pole. No, they start from North Pole. Actually they do not start and end anywhere. ಕರೆ ಹೇಳ್ಬೇಕಂದ್ರೆ ಏನೇನೋ ಮಾತಾಡೋದ್ರಲ್ಲಿ ಇಲ್ಲ ನೋಡಿ. ಆಕ್ಚುಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಳಗೆ ಏನಾಗಿರುತ್ತೆ ಹೇಳ? ಎಸ್ ಸರ್, ನಾ ಅಂದ್ಮೇಲೆ ಅನ್ನೋ ಅವಶ್ಯಕತೆ ಏನಿಲ್ಲ. ನೀವು ಅಂದಿಲ್ಲ ಅಂತ ನಾ ಅಂದಿರ್ತಿಲ್ಲ, ನಾನು ಸಮಾಧಾನಕ್ಕೆ. ನಾರ್ತ್ ಪೋಲ್ ಇದೆ, ಸೌತ್ ಪೋಲ್. ಆಕ್ಚುಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲೂ ಸ್ಟಾರ್ಟ್ ಆಗಂಗಿಲ್ಲ, ಎಲ್ಲೂ ಎಂಡ್ ಆಗಂಗಿಲ್ಲ, ಕಂಟಿನ್ಯೂಸ್ ಇರ್ತಾವ. ಹೆಂಗಂತ ನಾವು ಅಂತೀವಿ, ನಮಗೆ ಮ್ಯಾಗ್ನೆಟ್ ಒಳಗೆ ಏನಾಗ್ತೈತಿ ಅಂತ ಅನ್ನೋದು ಕಾಣಿಸಂಗಿಲ್ಲ. ಖರೆ ಹೇಳ್ಬೇಕಂದ್ರೆ ಸರ್ ಹಿಂಗ್ ಹೋಗಿ ಹಿಂಗ್ ಬಂದ್ರೆ ಹೊರಗಿಂದ ಕಾಣಿಸಂಗಿಲ್ಲ, ಹೊರಗಿಂದ ಕಾಣಿಸಂಗಿಲ್ಲ. ಬಟ್ ಎಕ್ಸ್ಪೆರಿಮೆಂಟ್ ಮೇಲೆ ಆ ಅಯನ್ ಫೈಲಿಂಗ್ಸ್ ಎಲ್ಲ ಹಾಕಿದ್ರೆ ಹಿಂಗದ ಅಂತ ಅನ್ಸುತ್ತೆ ಅಷ್ಟ. ಹ್ಞೂನ್ರಿ. ಆಕ್ಚುಲಿ ಏನ್ ಹೆಂಗಿರ್ತಾವ ಅಂತ ಹೇಳ್ತಾರೆ, ಇಲ್ಲಿಂದ ಸ್ಟಾರ್ಟ್ ಆಗಂತ ಅನ್ಕೊಂತೀವ. ಲೆಟ್ ಅಸ್ ಸೇ ದೇ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಅನ್ಕೊಂಡ್ ಅದು ಹಿಂಗ್ ಒಳಗೆ ಹೋಗಿ ಇಲ್ಲಿ ಕಂಟಿನ್ಯೂ ಆಗಿರ್ತದೆ. ಹಿಂಗಿರುತ್ತೆ. ಇದು ಏನ್ ಸ್ಟಾರ್ಟ್ ಆಗಿತ್ತು ಅಂತ ಹೆಂಗ್ ಹೇಳ್ತೀವಿ ನೋಡಿ ಸರ್, ನೀವು ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ, ನಾನ್ ಸ್ಟಾರ್ಟ್ ಮಾಡೋದು ಬೇರೆ ರೀ. ಅವು ಕಂಟಿನ್ಯೂಸ್ ಒಂದು ರಿಂಗ್ ಕತೆ ಇರ್ತದ. ಹಿಂಗ ಎಲ್ಲಿ ಸ್ಟಾರ್ಟ್ ಆತ ಎಲ್ಲಿ ಎಂಡ್ ಆತ ಹೇಳಕ ಬರಂಗಿಲ್ಲ. ಹ್ಞೂನ್ರಿ. ಈ ಯೂನಿವರ್ಸ್ ಬಗ್ಗೆನೂ ಹಂಗ ಹೇಳ್ತಾರ ಸರ್. ನೆಕ್ಸ್ಟ್ ಇದು ನೆನಪಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಒಂದು ಪಾಯಿಂಟ್ ಇತ್ತು. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹಿಂಗ್ ಹೋಗ್ಬೇಕಾದ್ರೆ ಒಂದು ಪಾಯಿಂಟ್ ಮೇಲೆ ಆ ಪಾಯಿಂಟ್ ಒಂದು ನಾವು ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಆ ಪಾಯಿಂಟ್ ನೊಳಗೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾಕಡೆ ಐತಿ? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಬೇರೆ ಬೇರೆ ಪಾಯಿಂಟ್ ನೊಳಗೆ ಬೇರೆ ಬೇರೆ ಡೈರೆಕ್ಷನ್ ಇರುತ್ತೆ. ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗ್ ಹೋಗ್ಬೇಕಾದ್ರೆ ಈ ಪಾಯಿಂಟ್ ನೊಳಗೆ ಯಾವ ಡೈರೆಕ್ಷನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ಬೇಕು. ಈ ಪಾಯಿಂಟ್ ನೊಳಗೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಐತಿ ಅಂದ್ರೆ ಇಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ಬೇಕು. ಇದ ಪಾಯಿಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೂ ಅನ್ವಯಿಸುತ್ತೆ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಯಾವ ಫೀಲ್ಡ್? Magnetic field. The tangent to the field line at a given point represents the direction of the magnetic field at that point. ಅರ್ಥ ಆಗ್ತಿದೆ? Yes sir. ಕೇಶವ ಕದ್ದೆ ಹೋದಲ್ಲ? Yes sir. ಯಾರಿಗಾರ ಹಿಂಗ ನನ್ನ ಧ್ವನಿ ಜೋಗಳ ಹೇಳೋದನ್ನ the tangent to the field line. Okay, next. ಇದನ್ನು ನಾವು ಕಲ್ತೀವಿ. ಥರ್ಡ್ ಪಾಯಿಂಟ್ ಇದನ್ನು ನಾವು ಕಲ್ತೀವಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೇಸ್ ಒಳಗೆ. ಇದನ್ನ ಹೇಳಿ ನೋಡೋಣ. ಒಂದ್ ಜಗದೊಳಗೆ ಬಹಳಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ರೆ ಚಲೋ ಆಗ್ತದೆ. ಒಂದ್ ಜಗದೊಳಗೆ ಬಹಳಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಐತೆ. ದೂರ ದೂರ ಇದ್ರೆ ವೀಕ್ ಐತೆ. ಪ್ಯಾರಲಲ್ ಅಂಡ್ ಈಕ್ವಿ ಡಿಸ್ಟೆಂಟ್ ಇದ್ರೆ ಯೂನಿಫಾರ್ಮ್. ಇವ ಸೇಮ್ ಪಾಯಿಂಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತವೆ. ಲಾರ್ಜರ್ ದ ನಂಬರ್ ಆಫ್ field lines crossing per unit area, the stronger is the magnitude of the magnetic field.
ಗೊತ್ತಾಯ್ತು? ನೆಕ್ಸ್ಟ್ ನಾಲ್ಕನೇದು ನಿಮ್ಗ ಜಾಮೆಟ್ರಿ ಇತ್ತು ನೋಡ್ರಿ. ಸಾಲ ಜಾಮೆಟ್ರಿ ಒಳಗೆ ಪರ್ಟಿಕ್ಯುಲರ್ಲಿ ಸರ್ಕಲ್ಗೆ ಸಂಬಂಧಪಟ್ಟಂಗೆ ನೀವು ಟ್ಯಾಂಜೆಂಟ್ ಕಲ್ತಿರ್ತೀರಿ. at a point on a circle only one tangent can be drawn. ಈ ಮಾಹಿತಿ ಐತೆ ಇಲ್ಲ ನಿಮ್ಗೆ ಅಂತಿದ್ರು ಅಲ್ಲ ಅಂತಿದ್ರು. ಓಕೆ, ಇಲ್ಲ ಗೊತ್ತಿರ್ತೈತೆ ನಿಮ್ಗೆ ಅಂತಿರ್ತೀನಿ. ನಾಲ್ಕನೇ ಪಾಯಿಂಟ್ ಅದ್ರ ಬಗ್ಗೆ ಐತಿ ಏನಂದ್ರೆ ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾವು ಕಲ್ತಿದ್ವಿ ನಾವು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ do not intersect each other because if they do so ಅಂದ್ರೆ ಅಕಸ್ಮಾತ್ ಅವು ಹಂಗೇನ್ರ ಇಂಟರ್ಸೆಕ್ಟ್ ಆಗಿತ್ತಂತಂದ್ರೆ ಆ ಪಾಯಿಂಟ್ ನೊಳಗೆ ಎರಡು ಟ್ಯಾಂಜೆಂಟ್ ಬಂದ್ಬಿಡ್ತಾವಲ್ಲ, ಎರಡು ಡೈರೆಕ್ಷನ್ ಬಂದ್ಬಿಡ್ತಾವ, ಹಂಗ್ ಬರಕ್ ಸಾಧ್ಯ ಇಲ್ಲ ಅಂತ ಕಲ್ತಿದೆ. ಆದ್ರೆ the magnetic field lines do not intersect. If they intersect at the point of intersection, the direction of the magnetic field would not be unique ಅಂತ ಹೇಳ್ತಾರೆ. ಯೂನಿಕ್ ಇರಂಗಿಲ್ಲದು. ಯೂನಿಕ್ ಅಂದ್ರೆ ಏನ್ರಿ? ಒಂದ್ ಪಾಯಿಂಟ್ ನಾಗ ಒಂದ್ ಡೈರೆಕ್ಷನ್ ಇರ್ಬೇಕು, ಒಂದ್ ಪಾಯಿಂಟ್ ನಾಗ ಎರಡು ಟ್ಯಾಂಜೆಂಟ್ ಡ್ರಾ ಮಾಡಕ್ ಬರಂಗಿಲ್ಲ, ಎರಡು ಡೈರೆಕ್ಷನ್ ಇರಂಗಿಲ್ಲ. ಸೊ ನಾಲ್ಕು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ನಾವು ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಕಡೆ ಹೋಗ್ತೀವಿ.